ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬಿಟಿಎಂ ಲೇಔಟ್ನ ಸದ್ದುಗುಂಟೆಪಾಳ್ಯ ವ್ಯಾಪ್ತಿಯ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಚಾಲನೆ ನೀಡಿದರು. ಸಚಿವ ರಾಮಲಿಂಗಾರೆಡ್ಡಿ ಅವರ ಕರೆ: ನಾವು ಮತ್ತು ನಮ್ಮ ನಾಯಕರು ಸದಾ ನಿಮ್ಮ ಕಷ್ಟ ಸುಖಗಳಲ್ಲಿ ಜೊತೆಗಿರುತ್ತೇವೆ. ಅರ್ಹರು ತಮ್ಮ ದಾಖಲೆಗಳನ್ನು ನೀಡಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಕಡ್ಡಾಯವಾಗಿ ಸೇರಿಸಿಕೊಳ್ಳಬೇಕು ಎಂದು ಸಚಿವರು ಇದೇ ವೇಳೆ ಜನರಿಗೆ ಮನವಿ ಮಾಡಿದರು. ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ಶ್ಲಾಘನೆ: ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನರ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸುವ ಒಬ್ಬ ಧೀಮಂತ ನಾಯಕ ಎಂದು ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ಶ್ಲಾಘಿಸಿದರು. ಗಣ್ಯರ ಉಪಸ್ಥಿತಿ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಎಸ್ಟಿಡಿ ಮಂಜುನಾಥ್ ಸೇರಿದಂತೆ ವಾರ್ಡಿನ ಹಲವಾರು ಮುಖಂಡರು ಹಾಗೂ ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು. Whose name is Ramalingdi sir at the end of the phone, and anytime is ready to help us, and with great humility. We can never see a minister in a simple dress and talking to the people as a common man. So thank you, sir, for your great support for St. Thomas Foreign Church and for this new project. Because of his interference regarding this minority fund that become a reality today. So thank you, sir. When we pray, definitely we support, we assure all our support, and we pray for your good health in body and mind. And definitely Manjunath is not somebody who's outside or nothing. He's just like a family member. I used to tell him my big brother. So always we have that feeling. ಈಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕೂಡ ಮಾಡ್ತಾಯಿದ್ದಾರೆ. ಯಾರೂ ಕೂಡ ಮಿಸ್ ಮಾಡದೆ ನೀವು ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಸೇರಿಸೋ ಕೆಲಸ ನೀವು ಮಾಡಬೇಕು. ಫಸ್ಟ್ ಅಪ್ಲಿಕೇಶನ್ಸ್ ಅಂತೂ ಕೊಟ್ಟು ಹೋಗ್ತಾರೆ. ನೀವೆಲ್ಲ ಫಿಲಪ್ ಮಾಡಿದ್ರೆ ಮತ್ತೆ ಅದನ್ನು ಅವರೇ ಬರ್ತಾರೆ, ನಾವು ತೊಗೊಂಡೋಗ್ಬೇಕು. ಅವರೇ ಬರ್ತಾರೆ. ಮತ್ತೆ ಪ್ರತಿಯೊಬ್ಬರು ಕೂಡ ನಿಮ್ಮ ವೋಟರ್ ಲಿಸ್ಟಲ್ಲಿ ಹೆಸರಿರೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ. ಇಂದಿನ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆ ನೆರವೇರಿಸ್ತಾ ಇದ್ದ ಸಾಹೇಬರು ಹಾಗೂ ಬಂಧನವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೈನಾರಿಟಿ ಫಂಡಿಂದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಮೈನಾರಿಟಿ ಫಂಡ್ ಅಲ್ಲಿ ನಮ್ಮ ಬಾಲಾಜಿ ನಗರದಲ್ಲಿ ಮತ್ತೆ ಎಬಿಸಿ ಕ್ರಾಸ್ಗಳಲ್ಲಿ ಮೈನಾರಿಟೀಸ್ ಇರೋದ್ರಿಂದ ಅಲ್ಲಿ ಒಂದು ಪೂಜೆ ಮಾಡಿದ್ವಿ. ಅಲ್ಲಿ ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಡ್ರೈನ್ಸ್ ಇರ್ಬೋದು, ಮತ್ತೆ ಯಾವುದೇ ಮೂಲ ಸೌಕರ್ಯಗಳಿಗೆ ಇರುವಂತ ಕೆಲಸಗಳನ್ನು ಮಾಡ್ಬೋದು. ಮತ್ತೆ ನಮ್ಮ ಸೆಂಟ್ ಥಾಮಸ್ ಚರ್ಚ್ ಮುಂಭಾಗ ಎಲ್ಲ ಸ್ವಲ್ಪ ಕೆಲಸ ಇತ್ತು. ಅದನ್ನು ಇವತ್ತು ಸನ್ಮಾನ್ಯ ನಮ್ಮ ನೀರಾವರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಇವತ್ತು ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆ. SIR ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಜನಗಳು ಕನ್ಫ್ಯೂಸ್ ಇದೆ. 2002 ಅಲ್ಲಿ ಇತ್ತಾ ಇಲ್ವಾ? 2002 ಅಲ್ಲಿ ಇದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಹೊಸ ಫಾರಂ ಫಿಲ್ಅಪ್ ಮಾಡಬಹುದು. ಅದಕ್ಕೆ ಅಡ್ರೆಸ್ ಪ್ರೂಫ್ ಕೇಳ್ತಾರೆ. ಅಡ್ರೆಸ್ ಪ್ರೂಫ್ ಕೊಟ್ರೆ ಅದು ಆಟೋಮೆಟಿಕ್ ಆಗುತ್ತೆ. 2002ನೇ ಹುಡ್ಕೋಬೇಕು ಅನ್ನೋದೇನಿಲ್ಲ. 2002 ಅಲ್ಲಿ 24 ವರ್ಷ ಆಯ್ತು, ಎಲ್ಲ ಕಳ್ದಾಕಿರ್ತಾರೆ, ಇಲ್ಲ ಅಲ್ಲಿ ಇಷ್ಟು ಸಿಗಲ್ಲ. ಆಮೇಲೆ ಸ್ವಲ್ಪ ಜನ ಚೇಂಜಸ್ ಆಗಿದ್ದಾರೆ, ಇಲ್ಲಿ ಬಂದು ಮನೆ ತಗೊಂಡಿದ್ದಾರೆ, ಇಲ್ಲಿ ಬಂದು ಬಾಡಿಗೆಗಿದ್ದಾರೆ, ಇಲ್ಲಿ ಬಂದು ಲೀಸ್ಗಿದ್ದಾರೆ. ಸೊ ಇಲ್ಲೇ ಸೆಟ್ಲ್ ಆಗಿದ್ದಾರೆ 10-15 ವರ್ಷದಿಂದ. ಅದಕ್ಕೆ ಹೊಸ ಫಾರಂ ಫಿಲ್ಅಪ್ ಮಾಡಿ ಕೊಟ್ರೆ SIR ಆಗತ್ತೆ. SIR ನಡೀತಾ ಇದೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಸತ್ತೋರ್ದು ಮತ್ತೆ ಶಿಫ್ಟ್ ಆಗದವ್ರದ್ದು ಎಲ್ಲ ಇರ್ತಾ ಇದ್ವು. ಇವಾಗ ಪರ್ಟಿಕ್ಯುಲರ್ ಆಗಿ ಪಕ್ಕಾ ಇರೋರ್ದು ಮಾಡ್ತಾ ಇದ್ದೀವಿ, ಫೋಟೋ ಇರೋದು. ಇವಾಗ ಫಾರಂ 6 ಅದು ಬರ್ತಾ ಇದೆಯಲ್ಲ, ಅದನ್ನ ಈಗ ಪ್ರಿಂಟಿಗೆ ಕೊಟ್ಟಿದ್ದಾರೆ. ಅದು ಬಂದ್ಮೇಲೆ ಹೊಸದಾಗಿ ಯಾರು ಬಂದಿದ್ದಾರೋ ಅವ್ರಿಗೆಲ್ಲ ಫಾರಂ ಕೊಟ್ಟು ಫಿಲ್ಅಪ್ ಮಾಡಿ ಮಾಡೋ ಕೆಲಸ ಮಾಡಿ. ಬಿಜೆಪಿ 12 ವರ್ಷದಿಂದ ಯಾರು ಕೇಂದ್ರ ಸರ್ಕಾರದಲ್ಲಿ ಇರೋದು?
ಬಿಜೆಪಿ ಅವ್ರು ತಾನೆ. ಅವ್ರು ಹೆಂಗ್ ಬಿಟ್ರು ನುಸುಳಕ್ಕೆ? ಹೌದಾರ? ಅವ್ರಿಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇದ್ರೆ ಅದ್ ಹೇಳ್ಬೋದು. ಸೆಂಟ್ರಲ್ ಅಲ್ಲಿ ಬಾರ್ಡರ್ ಅಲ್ಲಿ ಅವರೇ ಇರೋದು, ಅವ್ರದೇ ಸರ್ಕಾರಗಳು, ಅವ್ರದೇ ಸ್ಟೇಟ್ ಡಬಲ್ ಇಂಜಿನ್ ಸರ್ಕಾರಗಳಿದ್ದಾವೆ. ಏನಕ್ಕೆ ಬಿಡ್ತಾರೆ ಅವರು? ಇದ್ರೆ ಓಡಿಸ್ಲಿ ಬಿಡು. ಯಾರು ಬಾಂಗ್ಲಾದೇಶ ಇಟ್ಕೊಂಡು ನಾವೇನಾದ್ರು ಇಟ್ಕೋಬೇಕು ಅಂದಿದ್ವಾ? ಅವ್ರ ಬಾಂಗ್ಲಾದೇಶ ಹೆಸರಿಟ್ಕೊಂಡು SIR ಮಾಡಿ ಇರೋ ಅಲ್ಪಸಂಖ್ಯಾತರನ್ನ ಇವ್ರನ್ನ ತೆಗಿಯೋಕೆ ಅವ್ರು ಪ್ಲಾನ್ ಮಾಡ್ತಾ ಇರೋದು. ಹಂಗ್ ಮಾಡಿದ್ದೇನೆ ಅಸ್ಸಾಂ ಆಗ್ಬೋದು, ವೆಸ್ಟ್ ಬೆಂಗಾಲ್ ಆಗ್ಬೋದು, ಹಂಗ್ ಮೋಸ ಮಾಡಿ ಅವ್ರು ಗೆದ್ದಿರೋದು. SIR ಆಯ್ತು. ಎಷ್ಟು ಜನ SIR ಅಲ್ಲಿ 90 ಲಕ್ಷ ಜನ 27 ಲಕ್ಷ ಜನ ತೆಗ್ದಾಕಿದ್ದೀರಿ ಅಂತ ಯಾರನ್ನ ತೆಗ್ದಿರೋ ಅಂತ ತೋರಿಸಿ ಓಡಿಸ್ರಿ. ಯಾರು ಬೇಡ ಅಂತಾರೆ? ನಾವೇನಾದ್ರು ಓಡಿಸಿ ಬೇಡ ಅಂತೀವ? ಕಾಂಗ್ರೆಸ್ ಅವರು ಯಾವತ್ತು ಬಾಂಗ್ಲಾದೇಶವನ್ನು ಬಿಟ್ಕೊಳ್ಳೋದಿಲ್ಲ. ಅವ್ರದ್ದು ಅದೇ ಕೆಲಸ. ಏನು ಅವ್ರದ್ದು ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಅವ್ರದ್ದು ಬೆಳಗ್ಗೆ ಇದ್ರೆ ಸಾಯಂಕಾಲ ಆಯ್ತು ಅಂದ್ರೆ ಅವ್ರದ್ದು ಅದೇ ಗ್ರೂಪೇ. ಬೆಳಗ್ಗೆ ಇದ್ರೆ ಅವರಿದ್ರು ಆಯ್ತು. ಕರ್ನಾಟಕದಲ್ಲಿ ಬಾಂಗ್ಲಾದೇಶ ಹಿಡಿದು ತೋರಿಸ್ಲಿ ಬಿಡು. ಅವ್ರದ್ದೇ CBI ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ಸ್ ಇದೆ, ಮಾಡಿ ಹಿಡ್ಕೊಂಡು ಹೋಗಿ ಆಚೆ ಬಿಡ್ಲಿ ಬಿಡು. ಬೇಡ ಅಂದವ್ರು ಯಾರು? ಅವ್ರಿಗೆ ಅಲ್ಲಿ ಯಾರು ಇಲ್ಲ. ಇದ್ದವ್ರನ್ನ ಹಿಡ್ಕೊಂಡು ಹೋಗಿ ಬೇಡ ಅಂತ ಹೇಳಲ್ಲ. ಅಲ್ಲಿಂದ ಬಾಂಗ್ಲಾದೇಶದಿಂದ ನುಸುಳಕ್ಕೆ ಬಂದು ಕೊಟ್ಟವ್ರು ಯಾರು? 12 ವರ್ಷದಿಂದ ಅವರೇ ತಾನೇ ಇರೋದು. ಅದಕ್ಕೆ ಮುಂಚೆ ಏನಾದ್ರು ಬಂದಿದ್ರ? ಇವಾಗ ಇವ್ರು ಹೇಳ್ತಾ ಇರೋದು. ಆಮೇಲೆ ಬಿಹಾರಲ್ಲಿ ಇದ್ರು ನುಸುಳ್ಕೋರ್ರು, ಅಷ್ಟು ಜನ ಇದ್ರು, ಅಷ್ಟು ಲಕ್ಷ ಇದ್ರು, ಇಷ್ಟು ಲಕ್ಷ ಇದ್ರು. ಯಾರಾದ್ರೂ ಒಬ್ಬರನ್ನ 10 ಜನನ ಒಂದು ಟ್ರೈನ್ಗೆ ಒಂದು ಹತ್ಸಿ ಅವ್ರ ಬಾಡಿಗೆ ಬಿಟ್ಟಿರೋದನ್ನ ನೀವು ಎಕ್ಸಾಂಪಲ್ ತೋರಿಸಿ. ಅವ್ರಿದ್ದಾಗ ಸರ್ಕಾರಗಳು, ಹೌದು ಅವ್ರಿದ್ದಾಗ ಸರ್ಕಾರಗಳು. ಇವಾಗ ನೋಡಿ, ನಮ್ಮ BTM ವಿಧಾನಸಭಾ ಕ್ಷೇತ್ರಕ್ಕೆ ಮೂಲ ಸೌಕರ್ಯಗಳಿಗೆ ಹೆಚ್ಚು ಹಣ ಬೇಕು. ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರಿದ್ದಾಗ ಹೆಚ್ಚಾಗಿ ಅಮೌಂಟ್ ಸ್ಯಾಂಕ್ಷನ್ ಮಾಡ್ಕೊಂಡಿದ್ರು. ನಮ್ದು ಹಿಂದುಳಿದಿತ್ತು. ಅದಕ್ಕಿಂತ ನಾವು ಹಿಂದುಳಿದಿದ್ದರಿಂದ ನಾವು ಸ್ವಲ್ಪ ಅಮೌಂಟ್ ಜಾಸ್ತಿ ತಗೊಂಡು ಕೆಲಸ ಮಾಡ್ತಾ ಇದ್ವಿ.